ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ರಾವಣನ ಮಗ ಮೇಘನಾದ ಯಾವ ಆಯುಧದಿಂದ ಅಶೋಕವನದಲ್ಲಿ ಹನುಮಂತನನ್ನು ಒತ್ತೆಯಾಳಾಗಿರಿಸುತ್ತಾನೆ? ಎ. ಇಂದ್ರಪಾಶ್, ಬಿ. ಬ್ರಹ್ಮಪಾಶ್, ಸಿ. ಐರನ್ ಲೂಪ್, ಡಿ. ಚಾರ್ಮಪಾಶ್. ಸರಿಯಾದ ಉತ್ತರ ಬಿ. ಬ್ರಹ್ಮಪಾಶ್. ರಾಮಾಯಣ ಮಹಾಕಾವ್ಯದಲ್ಲಿ ಅಶೋಕ ವಾಟಿಕಾದಲ್ಲಿ ಹನುಮಂತನನ್ನು ಸೆರೆಹಿಡಿಯಲು ಇಂದ್ರಜಿತ್ ಶಕ್ತಿಯುತವಾದ ಆಕಾಶ ಆಯುಧ ಬ್ರಹ್ಮಪಾಶ್ ಅನ್ನು ಬಳಸುತ್ತಾನೆ. ರಾವಣನು ವಾನರ ರಾಜ ಸುಗ್ರೀವನ ಬಳಿಗೆ ತನ್ನ ಸಂದೇಶವಾಹಕನಾಗಿ ಯಾರನ್ನು ಕಳುಹಿಸಿದ್ದ? ಎ. ಪ್ರಗಾಸ್, ಬಿ. ಸರ್ಪ್, ಸಿ. ಶುಕ್, ಡಿ. ಧೂಮ್ರಾಕ್ಷ. ಸರಿಯಾದ ಉತ್ತರ ಸಿ. ಶುಕ್. ಒಂದು ಯೋಜನೆ ಉದ್ದ ಮತ್ತು ಅಷ್ಟೇ ಅಗಲವಾಗಿದ್ದ ಆ ಸರೋವರದ ಹೆಸರೇನು? ಎ. ಪಂಪಾಸರ್, ಬಿ. ಪಂಚಪ್ಸರ್, ಸಿ. ಅಮೃತಸರ, ಡಿ. ಮನ್ಸಾರ್. ಸರಿಯಾದ ಉತ್ತರ ಬಿ. ಪಂಚಪ್ಸರ್. ಹನುಮಾನ ತಾಯಿ ತನ್ನ ಹಿಂದಿನ ಜನ್ಮದಲ್ಲಿ ಅಪ್ಸರೆಯಾಗಿದ್ದಳು. ಆಕೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಎ. ಪುಂಜಿಕಷ್ಟಲಿ, ಬಿ. ಜಾನಪದಿ, ಸಿ. ಊರ್ವಶಿ, ಡಿ. ಕೃತಾಚಿ. ಸರಿಯಾದ ಉತ್ತರ ಎ. ಪುಂಜಿಕಸ್ಥಲಿ. ಮಧುರಪುರಿ ನಗರವನ್ನು ಸ್ಥಾಪಿಸಿದ ರಾಜ ದಶರಥನ ಮಗ ಯಾರು? ಎ. ಲಕ್ಷ್ಮಣ್, ಬಿ. ಶತ್ರುಘ್ನ, ಸಿ. ಭರತ್, ಡಿ. ರಾಮ್. ಸರಿಯಾದ ಉತ್ತರ ಬಿ. ಶತ್ರುಘ್ನನು ಮಧುರಪುರಿ ನಗರವನ್ನು ಸ್ಥಾಪಿಸಿದನು. ಯಾವ ದೇಶವು ಫಿಫಾ ವಿಶ್ವಕಪ್ ಅನ್ನು ಅತಿ ಹೆಚ್ಚು ಬಾರಿ ಗೆದ್ದಿದೆ? ಎ. ಜರ್ಮನಿ, ಬಿ. ಇಟಲಿ, ಸಿ. ಬ್ರೆಜಿಲ್, ಡಿ. ಅರ್ಜೆಂಟೀನಾ. ಸರಿಯಾದ ಉತ್ತರ ಸಿ. ಬ್ರೆಜಿಲ್. ಪ್ರತಿಷ್ಠಿತ ಪಂದ್ಯಾವಳಿಯನ್ನು 5 ಬಾರಿ ಗೆದ್ದ ಬ್ರೆಜಿಲ್ ಅತ್ಯಂತ ಫಿಫಾ ವಿಶ್ವಕಪ್ ಜಯಗಳಿಸಿದ ದಾಖಲೆಯನ್ನು ಹೊಂದಿದೆ. ಭಾರತದ ಯಾವ ರಾಜ್ಯದಲ್ಲಿ ಹೂವಿನ ಕಣಿವೆ ಇದೆ? ಎ. ಹಿಮಾಚಲ ಪ್ರದೇಶ್, ಬಿ. ಉತ್ತರಾಖಂಡ, ಸಿ. ಸಿಕ್ಕಿ, ಡಿ. ಜಮ್ಮು ಮತ್ತು ಕಾಶ್ಮೀರ. ಸರಿಯಾದ ಉತ್ತರ ಬಿ. ಉತ್ತರಾಖಂಡ. ಆಲ್ಪೈನ್ ಹೂವುಗಳು ಮತ್ತು ನೈಸರ್ಗಿಕ ಸೌಂದರ್ಯದ ಶ್ರೀಮಂತ ವೈವಿಧ್ಯತೆಗೆ ಹೆಸರುವಾಸಿಯಾದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹೂವುಗಳ ಕಣಿವೆ ಭಾರತದ ಉತ್ತರಾಖಂಡದಲ್ಲಿದೆ. ಸಂತ ಕಬೀರನ ಸಮಾಧಿ ಎಲ್ಲಿದೆ ಎಂದು ನಿಮಗೆ ತಿಳಿದಿದೆಯೇ? ಎ. ವಾರಣಾಸಿ, ಉತ್ತರ ಪ್ರದೇಶ, ಬಿ. ಮಗರ್, ಉತ್ತರ ಪ್ರದೇಶ, ಸಿ. ಹರಿದ್ವಾರ, ಉತ್ತರಾಖಂಡ, ಡಿ. ಅಜ್ಮೀರ್, ರಾಜಸ್ಥಾನದ. ಸರಿಯಾದ ಉತ್ತರ ಬಿ. ಮಗರ್, ಉತ್ತರ ಪ್ರದೇಶ. ಪೂಜ್ಯ 15ನೇ ಶತಮಾನದ ಅತೀಂದ್ರಿಯ ಕವಿ ಮತ್ತು ಸಂತ ಕಬೀರ್ ಅವರನ್ನು ಉತ್ತರ ಪ್ರದೇಶದ ಮಗರ್ನಲ್ಲಿ ಸಮಾಧಿ ಮಾಡಲಾಗಿದೆ ಎಂದು ನಂಬಲಾಗಿದೆ. ಅಲ್ಲಿ ಅವರ ಸಮಾಧಿ ಮಜಾರ್ ಯಾತ್ರಾ ಸ್ಥಳವಾಗಿದೆ. ಕೇಸರಿ ಪತ್ರಿಕೆಯನ್ನು ಯಾರಿಂದ ಪರಿಚಯಿಸಲಾಯಿತು? ಎ. ಮಹಾತ್ಮ ಗಾಂಧಿ, ಬಿ. ಜವಾಹರಲಾಲ್ ನೆಹರು, ಸಿ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್, ಡಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರಿಯಾದ ಉತ್ತರ ಸಿ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್. 1881ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ಥಾಪಿಸಿದ ಕೇಸರಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪ್ರಕಟಣೆಯಾಗಿದೆ. ಪ್ರಾಥಮಿಕವಾಗಿ ಮರಾಠಿಯಲ್ಲಿ ಬರೆಯಲ್ಪಟ್ಟ ಇದು ತಿಲಕರ ರಾಷ್ಟ್ರೀಯವಾದಿ ಮತ್ತು ಸುಧಾರಣಾವಾದಿ ಕಲ್ಪನೆಗಳಿಗೆ ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು. ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಸಾರ್ವಜನಿಕ ಅಭಿಪ್ರಾಯವನ್ನು ಗಮನಾರ್ಹವಾಗಿ ಪ್ರಭಾವಿಸಿತು. ಪತ್ರಿಕೆಯು ತನ್ನ ನಿರ್ಭೀತ ಸಂಪಾದಕೀಯ ನಿಲುವು ಮತ್ತು ಭಾರತೀಯ ಸ್ವಆಡಳಿತಕ್ಕಾಗಿ ಸಮರ್ಥನೆಗಾಗಿ ಹೆಸರುವಾಸಿಯಾಗಿದೆ. ಇದು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಸಂಕೇತವಾಗಿದೆ. ಭಾರತದ ಏಕೈಕ ಜ್ವಾಲಾಮುಖಿ ಎಲ್ಲಿದೆ ಎಂದು ಹೇಳಿ? ಎ. ಡೆಕ್ಕನ್ ಪ್ರಸ್ಥಭೂಮಿ, ಮಹಾರಾಷ್ಟ್ರ, ಬಿ. ಹಿಮಾಲಯ ಪ್ರದೇಶ, ಸಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಡಿ. ಪಶ್ಚಿಮ ಘಟ್ಟಗಳು, ಕೇರಳ. ಸರಿಯಾದ ಉತ್ತರ ಸಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಭಾರತದಲ್ಲಿನ ಏಕೈಕ ಸಕ್ರಿಯ ಜ್ವಾಲಾಮುಖಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನಿರ್ದಿಷ್ಟವಾಗಿ ಬ್ಯಾರೆನ್ ದ್ವೀಪದಲ್ಲಿದೆ. ಈ ಜ್ವಾಲಾಮುಖಿಯು ಹಲವಾರು ಬಾರಿ ಸ್ಫೋಟಗೊಂಡಿದೆ. ಈ ಪ್ರದೇಶದಲ್ಲಿ ವಿಶಿಷ್ಟವಾದ ಭೂವೈಜ್ಞಾನಿಕ ಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಒಬ್ಬ ವ್ಯಕ್ತಿಯು ಮೂತ್ರಪಿಂಡವಿಲ್ಲದೆ ಎಷ್ಟು ದಿನ ಬದುಕಬಹುದು? ಬದುಕಲು ಸಾಧ್ಯವೇ? ಎ. 7 ದಿನಗಳು, ಬಿ. 10 ದಿನಗಳು, ಸಿ. 15 ದಿನಗಳು, ಡಿ. 22 ದಿನಗಳು.
ಸರಿಯಾದ ಉತ್ತರ ಸಿ 15 ದಿನಗಳು. ಸುಮಾರು 15 ದಿನಗಳವರೆಗೆ ಯಾವುದೇ ಕಾರ್ಯನಿರ್ವಹಿಸುವ ಮೂತ್ರಪಿಂಡಗಳಿಲ್ಲದೆ ಬದುಕುವುದು ಸಾಧ್ಯ. ಆದರೆ ಈ ಅವಧಿಯನ್ನು ಮೀರಿ ಮೂತ್ರಪಿಂಡದ ಬೆಂಬಲವಿಲ್ಲದೆ ಡಯಾಲಿಸಿಸ್ನಂತಹ ಅಥವಾ ಕಸಿ ಮಾಡದ ಜೀವನವು ಹೆಚ್ಚು ಸಮರ್ಥನೀಯವಲ್ಲ. ಭಾರತದ ಅತಿ ದೊಡ್ಡ ಮೃಗಾಲಯ ಎಲ್ಲಿದೆ? ಎ. ಅರಿಗ್ನರ್ ಅಣ್ಣಾ ಝೂಲಾಜಿಕಲ್ ಪಾರ್ಕ್, ಚೆನ್ನೈ. ಬಿ. ನಂದನ್ಕನನ್ ಝೂಲಾಜಿಕಲ್ ಪಾರ್ಕ್, ಭುವನೇಶ್ವರ. ಸಿ. ಮೈಸೂರು ಮೃಗಾಲಯ, ಮೈಸೂರು. ಡಿ. ನ್ಯಾಷನಲ್ ಝೂಲಾಜಿಕಲ್ ಪಾರ್ಕ್, ದೆಹಲಿ. ಸರಿಯಾದ ಉತ್ತರ ಎ. ಅರಿಗ್ನರ್ ಅಣ್ಣಾ ಝೂಲಾಜಿಕಲ್ ಪಾರ್ಕ್, ಚೆನ್ನೈ. ಚೆನ್ನೈನಲ್ಲಿರುವ ಅರಿಗ್ನರ್ ಅಣ್ಣಾ ಝೂಲಾಜಿಕಲ್ ಪಾರ್ಕ್ ಭಾರತದ ಅತಿದೊಡ್ಡ ಮೃಗಾಲಯವಾಗಿದ್ದು ಸುಮಾರು 602 ಹೆಕ್ಟೇರ್ಗಳನ್ನು ವ್ಯಾಪಿಸಿದೆ. ಇದು ವ್ಯಾಪಕ ಶ್ರೇಣಿಯ ಸಸ್ಯ ಮತ್ತು ಪ್ರಾಣಿಗಳನ್ನು ಹೊಂದಿದೆ ಮತ್ತು ವನ್ಯಜೀವಿ ಸಂರಕ್ಷಣೆ ಮತ್ತು ಶಿಕ್ಷಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಹಾಲು ಮತ್ತು ಮೊಟ್ಟೆ ಎರಡನ್ನೂ ಕೊಡುವ ಪ್ರಾಣಿ ಯಾವುದು? ಎ. ರೂಸ್ಟರ್. ಬಿ. ಕೋಗಿಲೆ. ಸಿ. ಪ್ಲಾಟಿಪಸ್. ಡಿ. ಬ್ಯಾಟ್. ಸರಿಯಾದ ಉತ್ತರ ಸಿ. ಪ್ಲಾಟಿಪಸ್. ಪ್ಲಾಟಿಪಸ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಅಸಾಮಾನ್ಯ ಸಸ್ತನಿ. ಮೊಟ್ಟೆಗಳನ್ನು ಇಡಲು ಮತ್ತು ಹಾಲು ಉತ್ಪಾದಿಸಲು ವಿಶಿಷ್ಟವಾಗಿದೆ. ಸಂತಾನೋತ್ಪತ್ತಿ ಗುಣಲಕ್ಷಣಗಳ ಈ ವಿಶಿಷ್ಟ ಸಂಯೋಜನೆಯನ್ನು ಹೊಂದಿರುವ ಮೊನೋಟ್ರೀಮ್ಸ್ ಎಂದು ಕರೆಯಲ್ಪಡುವ ಕೆಲವು ಸಸ್ತನಿಗಳಲ್ಲಿ ಇದು ಒಂದಾಗಿದೆ. ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಇದು ಸರಿಯೇ? ಎ. ಕ್ಯಾನ್ಸರ್. ಬಿ. ತಲೆನೋವು. ಸಿ. ಪೈಲ್ಸ್. ಸಿ. ಟೈಫಾಯ್ಡ್. ಸರಿಯಾದ ಉತ್ತರ ಬಿ. ತಲೆನೋವು. ಮೊಸರು ಮತ್ತು ಜಿಲೇಬಿ ಮಿತವಾಗಿ ನಿರ್ದಿಷ್ಟ ರೋಗವನ್ನು ಉಂಟುಮಾಡುವುದಿಲ್ಲ. ಅತಿಯಾದ ಸೇವನೆಯು ಸ್ಥೂಲಕಾಯದಂತಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಥವಾ ಹೆಚ್ಚಿನ ಸಕ್ಕರೆ ಮತ್ತು ಕ್ಯಾಲೋರಿ ಅಂಶದಿಂದಾಗಿ ಮಧುಮೇಹದಂತಹ ಪರಿಸ್ಥಿತಿಗಳನ್ನು ಉಲ್ಬಣಗೊಳಿಸಬಹುದು. ಸಾಮಾನ್ಯವಾಗಿ ಮಿತವಾಗಿ ಮತ್ತು ಸಮತೋಲಿತ ಆಹಾರದ ಭಾಗವಾಗಿ ಸೇವಿಸಿದರೆ ಹೆಚ್ಚಿನ ಜನರಿಗೆ ಅವು ಸುರಕ್ಷಿತವಾಗಿರುತ್ತವೆ. ಕಪ್ಪು ಡೈಮಂಡ್ ಸೇಬು ಯಾವ ದೇಶದಲ್ಲಿ ಕಂಡುಬಂದಿದೆ? ಎ. ಭಾರತ. ಬಿ. ಜಪಾನ್. ಸಿ. ಚೀನಾ. ಡಿ. ಅಮೆರಿಕ. ಸರಿಯಾದ ಉತ್ತರ ಸಿ. ಚೀನಾ. ಕಪ್ಪು ಡೈಮಂಡ್ ಸೇಬು ಅದರ ವಿಶಿಷ್ಟವಾದ ಗಾಢ ನೇರಳೆ ಬಹುತೇಕ ಕಪ್ಪು ಚರ್ಮಕ್ಕೆ ಹೆಸರುವಾಸಿಯಾಗಿದೆ. ಇದು ಹುವಾನಿಯು ಸೇಬುಗಳ ಅಪರೂಪದ ವಿಧವಾಗಿದೆ. ಇದನ್ನು ಪ್ರಾಥಮಿಕವಾಗಿ ಚೀನಾದ ಟಿಬೆಟಿಯನ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಎತ್ತರದ ಪ್ರದೇಶಗಳು ಮತ್ತು ಪ್ರದೇಶದ ನಿರ್ದಿಷ್ಟ ಹವಾಮಾನ ಪರಿಸ್ಥಿತಿಗಳಲ್ಲಿ ಬೆಳೆಯುತ್ತದೆ. ಯಾವ ಹಕ್ಕಿ ಸಿಂಹವನ್ನು ಬೇಟೆಯಾಡಬಲ್ಲದು? ಸಾಧ್ಯವೇ? ಎ. ಬಂಗಾರದ ಹದ್ದು. ಬಿ. ಆಂಡಿಯನ್ ಕಾಂಡೋರ್. ಸಿ. ಆಸ್ಟ್ರಿಚ್. ಡಿ. ಬೋಳು ಹದ್ದು. ಸರಿಯಾದ ಉತ್ತರ ಸಿ. ಆಸ್ಟ್ರಿಚ್. ಆಸ್ಟ್ರಿಚ್ಗಳು ಸಿಂಹಗಳನ್ನು ಬೇಟೆಯಾಡಲು ತಿಳಿದಿಲ್ಲವಾದರೂ ಅವು ಅಸಾಧಾರಣ ಪಕ್ಷಿಗಳಾಗಿವೆ. ಅವು ಬೆದರಿಕೆಗೆ ಒಳಗಾದಾಗ ಉಗ್ರವಾಗಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತವೆ. ಅವು ಶಕ್ತಿಯುತವಾದ ಕಾಲುಗಳನ್ನು ಹೊಂದಿವೆ ಮತ್ತು ಬಲವಾದ ಒದೆತಗಳನ್ನು ನೀಡಬಲ್ಲವು. ಇದು ಕಾಲ್ಪನಿಕವಾಗಿ ಸಿಂಹದಷ್ಟು ದೊಡ್ಡ ಪರಭಕ್ಷಕಕ್ಕೂ ಅಪಾಯಕಾರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.